ಇವತ್ತೇನಂದರೆ ಒಂದು ಸ್ಪೆಷಲ್ ಸ್ಟಾರ್ಟರ್ ಐಟಮ್ ಮಾಡೋಣ ಅಂತ ರೆಡಿ ಮಾಡಿದ್ದಾರೆ. ಅದೇನಂತ ಹೇಳಿದರೆ ಈ ಸೊಪ್ಪು ಬರುತ್ತಲ್ಲ, ದಂಟು ಸೊಪ್ಪು ಮತ್ತು ಈ ಮೊಳಕೆ ಕಟ್ಟಿದ ಕಾಳುಗಳು ಇದೆಲ್ಲ ಸೇರಿಸ್ಕೊಂಡು ಒಂದು ಸ್ಟಾರ್ಟರ್ ಥರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾರೆಲ್ಲ ಡಯಟ್ ಫಾಲೋ ಮಾಡ್ತಾರೆ ನೋಡಿ, ಅವರಿಗೆಲ್ಲ ಒಂದು ಹೆಲ್ದಿ ಒಂದು ಸ್ಟಾರ್ಟರ್ ಅಂತಲೇ ಹೇಳ್ಬೋದು. ಇದು ತುಂಬ ಟೇಸ್ಟ್ ಆಗಿತ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಮನೇಲಿ ಗೆಸ್ಟ್ ಬಂದಿದ್ದರು. ಸೊ ನಮ್ಮ ಅತ್ತೆ ಹೀಗೆ ಟ್ರೈ ಮಾಡಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಹೇಳಿದೆ, ಯಾಕೆ ನಾವು ಯೂಟ್ಯೂಬ್ ವಿಡಿಯೋಗೂ ಮಾಡಿಬಿಟ್ಟು ಶೇರ್ ಮಾಡೋಣ ವಿಡಿಯೋನ ಅಂತ. ಸೊ ಇವಾಗ ರೆಡಿ ಮಾಡಿದ್ದಾರೆ, ನೋಡುವ ಹೇಗೆ ಮಾಡ್ತಾರೆ ಅಂತ. ಬನ್ನಿ. ಏನಮ್ಮ ಸ್ಪೆಷಲ್ ಮಾಡ್ತಾ ಇದೆಯಾ? ನಾನೆಂತ ಸ್ಪೆಷಲ್ ಮಾಡೋದು, ನೀವು ಎಕ್ಸ್ಪರ್ಟ್ ಅಲ್ವಾ? ಏನೋ ರೆಡಿ ಮಾಡಿ ಇಟ್ಟಿದ್ಯಾ ಸ್ಪೆಷಲ್ ಮಾಡಲಿಕ್ಕೆ? ರೆಡಿ ಮಾಡಿದ್ದೇನೆ. ನೀವು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಯಾರು ಗೆಸ್ಟ್ ಬಂದಾಗ, ನಾನು ಅದಕ್ಕೆ ಅದನ್ನೇ ಮಾಡೋಣ ಅಂತ, ಅವ್ರಿಗೆ ತೋರಿಸೋಣ ಅಂತ ಅದಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ನೀವು ಮಾಡಿ, ನಾನು ನೋಡ್ತೇನೆ. ನೆಕ್ಸ್ಟ್ ನಾನು ಮಾಡ್ತೇನೆ. ಸರಿ, ಇವತ್ತು ನೀವು ಹೇಳ್ಕೊಡಿ. ಇವಾಗ ಅದಕ್ಕೆ ಏನೆಲ್ಲ? ಇಲ್ಲಿ ನೀವು ದಂಟು ಸೊಪ್ಪು ತಗೊಂಡಿದ್ದೀರಾ, ಬೇರೆ ಸೊಪ್ಪು ಸಹ ತಗೋಬಹುದಲ್ಲ? ಬರೀ ದಂಟು ಸೊಪ್ಪು ಬಿಟ್ರೆ ಪಾಲಕ್ ಸೊಪ್ಪು, ಬೇರೆ ಯಾವ ಸೊಪ್ಪು ಹಾಕಕ್ಕಾಗಲ್ಲ. ದಂಟು ಸೊಪ್ಪು ಬಿಟ್ರೆ ಇದು ಪಾಲಕ್ ಸೊಪ್ಪು ಹಾಕ್ಬೋದು. ಅದ್ರ ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು. ಎಷ್ಟೆಷ್ಟು ಹಾಕ್ತಾ ಇದ್ದೀರಾ ಶುಂಠಿ ಆದ್ರೆ ಬೆಳ್ಳುಳ್ಳಿ ಆದ್ರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇದನ್ನು ಬಿಡಿಸಿಟ್ಟಿದ್ದೇನೆ. ಒಂದು ಅರ್ಧ ಇಂಚು ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಆಯ್ತು. ಕೆಲವರು ಖಾರ ತಿನ್ನುವವರಿಗೆ ಖಾರ ಜಾಸ್ತಿ ಹಾಕ್ಬೋದು, ಕೆಲವರಿಗೆ ಕಡಿಮೆ ಮಾಡಿ. ಇದು ನೀವು ಕಾಳುಗಳು ಮೊಟ್ಟೆ ಕಟ್ಟಿದ್ದೀರಾ? ಇದು ಕಾಳು. ಒಂದು ನಿಮಿಷ, ನಾನು ಅವ್ರಿಗೆ ಹತ್ತಿರದಿಂದಾನೆ ತೋರಿಸ್ತೇನೆ. ತೋರಿಸಿ ಅವರಿಗೆ. ಯಾವ್ದು ಕಾಳುಗಳು ಎಲ್ಲ ನೆನೆಸಿ ಇಟ್ಬಿಟ್ಟು ಮೊಳಕೆ ಕಟ್ಟಿ ಇಟ್ಟಿದ್ದೇನೆ. ಅಲಸಂದೆ ಕಾಳು, ಕಡಲೆಕಾಳು ಮತ್ತೆ ಹೆಸರು ಕಾಳು. ಇದು ಯಾವಾಗ ನೀವು ನಿನ್ನೆ? ಇದು ನೆನ್ನೆ ನೆನೆಸಿ ಇಟ್ಬಿಟ್ಟು ರಾತ್ರಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೇನೆ. ಎಲ್ಲ ಕಾಳುಗಳು ನೋಡಿ ಕಾಣ್ತಾ ಇದೆ ನೋಡಿ. ಹೌದು, ಇಲ್ಲಿ ಕ್ಯಾಮ್ರಾಗೆ ತೋರಿಸಿ ಅವ್ರಿಗೆ. ನೀಟಾಗಿ ಕಾಣ್ತಿದ್ಯಾ? ಕಾಣಿಸ್ತಾ ಇರ್ಬೇಕಲ್ಲ ನಿಮಗೆ? ಓಕೆ, ಮತ್ತೆ ಈಗ ಸ್ಟಾರ್ಟ್ ಮಾಡಿ, ಹೇಗೆ ಮಾಡೋದು ಅಂತ ನೋಡಿ. ಸ್ಟಾರ್ಟ್ ಮಾಡ್ತೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಬೇಕು. ಎಷ್ಟು ಎಣ್ಣೆ ಹಾಕ್ತಾ ಇದ್ರೆ ಅವರಿಗೆ? ಒಂದು 2-3 ಸ್ಪೂನ್ ಹಾಕಿ ಸಾಕು. ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಲಿ, ಬಿಸಿ ಆಗಲಿ ಅಲ್ಲ? ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಲ್ಲ, ಸ್ವಲ್ಪ ಬಿಸಿ ಆಗಲಿಕ್ಕೆ ಲೇಟ್. ಹೌದು, ಆಯಿತಾ? ಬೆಳ್ಳುಳ್ಳಿ, ಎಲ್ಲ ಹಾಕ್ತಾ ಇದ್ದೀರಾ ಒಟ್ಟಿಗೆ? ಎಲ್ಲ ಹಾಕಿದೆ. ಏನಂದರೆ ಇದು ಜಾಸ್ತಿ ಫ್ರೈ ಮಾಡಬಾರ್ದು, ಲೈಟಾಗಿ ಫ್ರೈ ಆಗಬೇಕಲ್ಲ? ಫ್ರೈ ಮಾಡಬೇಕು. ಇದು ನೀವು ಎಲ್ಲಿ ಇದು ಮಾಡಲಿಕ್ಕೆ ಅಂದರೆ ಕಲ್ತಿದ್ದು, ಹೇಗೆ ಗೊತ್ತಾಯ್ತು ಇದು ಐಡಿಯಾ? ಒಂದು ಚೈನೀಸ್ ಹೋಟೆಲ್ಗೆ ಹೋಗಿದ್ದು, ಅಲ್ಲಿ ಈ ಥರ ತಗೊಂಡಿದ್ದೆ. ಟೇಸ್ಟ್ ನೋಡಿ ನಿಮಗೆ ಮಾಡಿದ್ರಿ ಸೇಮ್? ತುಂಬ ಇಷ್ಟ ಆಯಿತು. ಆಮೇಲೆ ಮನೆಗೆ ಬಂದು ಒಂದ್ಸರಿ ಟ್ರೈ ಮಾಡಿದೆ. ಹೌದು, ಮೊನ್ನೆ ಮಾಡಿದ್ವಲ್ಲ? ಹೌದು, ಚೆನ್ನಾಗಿ ಬಂತು. ಅದ್ರ ನಂತರ ಈ ವೆಜಿಟೇಬಲ್ ಎಲ್ಲ ಒಳ್ಳೇದಲ್ಲ ಹೆಲ್ತಿಗೆ. ಹೌದು, ಅದೇ ಚೆನ್ನಾಗಿ. ಇವಾಗ ಈ ಸೊಪ್ಪಿನ ದಂಟು ಸಪ್ರೇಟ್ ಆಗಿ ಕಟ್ ಮಾಡಿ ಇಡಬೇಕು. ಯಾಕೆಂದ್ರೆ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಅಂದ್ರೆ ಇದು ಇಷ್ಟೇ ಉದ್ದ ಕಟ್ ಮಾಡಬೇಕು? ಇಷ್ಟೇ ಉದ್ದ ಮಾಡಬೇಕು. ಮೊನ್ನೆ ನಾನು ತಿಂದಿದ್ದೆ ಅಲ್ಲ, ತುಂಬಾ ಚೆನ್ನಾಗಿತ್ತು. ದಂಟು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಬಾಡಿಸ್ಬೇಕು, ತುಂಬ ಬೇಯಬಾರ್ದು ಇದು. ಅಂದ್ರೆ ಸೊಪ್ಪು ಯಾವಾಗಲೂ ಹಾಗೆ ಹಾಫ್ ಬಾಯ್ಲ್ ಅಲ್ಲ? ಅಲ್ಲ, ದಂಟು ಸ್ವಲ್ಪ ಮೆತ್ತಗಾದ್ರೆ ಆಯಿತು. ಹೌದು, ಜಾಸ್ತಿ ಇದಾಗಬಾರ್ದು. ರುಚಿಗೆ ತಕ್ಕ ಉಪ್ಪು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲ, ಗ್ರೀನ್. ದಂಟು ಈಗ ಸ್ವಲ್ಪ ಬಾಡಿದೆ, ಬೆಂದಿದೆ. ಜಾಸ್ತಿ ಬೇಯಬಾರ್ದು, ಹದವಾಗಿ ಬೇಯಬೇಕು. ಈಗ ನೋಡಿ, ಕಾಳುಗಳು ಬೇಯಿಸಿದ ಕಾಳಲ್ಲ, ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಒಂದೇ ವಿಸಿಲ್ ಮಾಡಬೇಕಿದು. ಆಹಾ, ಸಖತ್ತಾಗಿ ಕಾಣ್ತಾ ಇದೆ.
ದಂಟು ಬೇಯಿಸಿ ಆಗಿದೆಲ್ಲ ಅದ್ರ ಮೇಲೆ ಕಾಳು ಹಾಕು. ಕಾಳು ಹಾಕಿದ್ಮೇಲೆ ಅದ್ರ ಸೊಪ್ಪು ಮತ್ತೆ ಲಾಸ್ಟಿಗೆ ಸೊಪ್ಪು ಲಾಸ್ಟಿಗೆ ಹಾಕಬೇಕು, ಯಾಕೆಂದರೆ ಅದು ತುಂಬ ಬೇಯಬಾರ್ದು. ಆಯ್ತಾ ಇದ್ರದ್ದು ಎಲ್ಲ? ಇದು ನೋಡಿ ಎಲ್ಲ ಆಯಿತು. ಈ ಥರ ಸೊಪ್ಪು ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಹಸಿ ಹಸಿಯಾಗೇ ಇರಬೇಕು. ನೋಡಿದ್ರಲ್ಲ, ಇಷ್ಟೇ, ಎಷ್ಟು ಸುಲಭವಾಗಿ ಮಾಡಿದ್ರು. ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಮಾಡ್ಬೋದು. ಟೇಸ್ಟ್ ನೋಡಿದ್ರಾ? ನೀವು ನೋಡಿ ಫಸ್ಟ್, ನೀನು ನೋಡಿ ಫಸ್ಟ್. ತುಂಬ ಚೆನ್ನಾಗಿದೆ ನಿಜವಾಗ್ಲೂ, ನೀವು ಟ್ರೈ ಮಾಡಿ. ನಮ್ದು ಇವತ್ತಿದ್ದು ನೈಟ್ ಡಿನ್ನರ್ ಇದೇನೆ. ಆ್ಯಕ್ಚುಲಿ ಇನ್ನೊಂದು ಸೂಪ್ ಕೂಡ ರೆಡಿ ಮಾಡಿದ್ದಾರೆ, ಅದನ್ನ ವಿಡಿಯೋ ಇವಾಗ ಶೇರ್ ಮಾಡ್ತಾ ಇಲ್ಲ, ಇನ್ನೊಮ್ಮೆ ತೋರಿಸ್ತೇವೆ. ಚೆನ್ನಾಗಿದೆನಾ? ಚೆನ್ನಾಗಿದೆ, ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಇದು ಮಕ್ಕಳಿಗೆ. ನಿಜವಾಗ್ಲೂ ವೆರಿ ಹೆಲ್ದಿ, ಯಾಕಂದರೆ ಸೊಪ್ಪಿದೆ ಇದರಲ್ಲಿ, ಮೊಳಕೆ ಕಟ್ಟಿದ ಕಾಳುಗಳಿದೆ. ಆಮೇಲೆ ವಿದಿನ್ 2 ಮಿನಿಟ್ಸಲ್ಲಿ ಎಷ್ಟು ಬೇಗ ಆಯಿತು, ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ. ಡಯಟ್ ಮಾಡುವವರಿಗೆ ನಂಬರ್ 1. ಹೌದು, ಥ್ಯಾಂಕ್ ಯು. ನಮ್ಮದು ವಿಡಿಯೋ ಸ್ವಲ್ಪ ಡಿಲೇ ಆಗ್ತಾ ಇದೆ ಬರೋದು ಇವಾಗ, ಬಟ್ ನಾವು ಖಂಡಿತ ಎಷ್ಟು ಆಗುತ್ತೋ ಅಷ್ಟು ಬೇಗ ನಿಮಗೆ ವಿಡಿಯೋಸ್, ಒಳ್ಳೊಳ್ಳೆ ವಿಡಿಯೋ, ರೆಸಿಪಿ ವಿಡಿಯೋಗಳು ಬರ್ತಾ ಇರುತ್ತೆ. ಫಾಲೋ ಮಾಡಿ. ಥ್ಯಾಂಕ್ ಯು.